ಸೊ ನೀವು ನೋಡಿದಾಗೆ ಲಾಲಿ ಹಾಡು ಟೈಮಲ್ಲಿ ಹೇಗಿತ್ತು, ಎಷ್ಟು ರೆಮ್ಯುನರೇಷನ್ಗೆ ಅವ್ರು ಕೆಲಸ ಮಾಡಿದ್ರು, ಹೋಗ್ತಾ ಹೋಗ್ತಾ ಅವರ ಸ್ಟಾರ್ಡಮ್ ಮತ್ತು ರೆಮ್ಯುನರೇಷನ್ ಹೇಗೆ ಬೆಳೀತಾ ಹೋಯ್ತು ನೀವು ಕಂಡ ಹಾಗೆ? ರೆಮೆಂಡೇಷನ್ ಬಗ್ಗೆ ನಮ್ಗೆ ನಮ್ಗೆ ಹೇಳೋಕೆ, ಯಾಕಂದರೆ ಪ್ರೊಡ್ಯೂಸರ್ಗಳು ಮಾತಾಡೋದು. ಯಾಕಂದ್ರೆ ನಮ್ಮ ಲಾಲಿ ಹಾಡಲ್ಲಿ ನಮಗೆ ಹೇಳಿದಂದರೆ ಗೋವಿಂದ್ ಸರ್ ನನ್ನ ಕಂಪ್ನಿ ಪೂರ್ತಿ ನಾನೇ ನೋಡೋದ್ರಿಂದ ನನಗೆ ಗೊತ್ತೋದು 5 ಲಕ್ಷ ಕೊಟ್ಟಿದ್ದು ನಾವು ಲಾಲಿ ಹಾಡೋದು. ಅದಾನಂತರ ಅವ್ರು ಒಬ್ಬೊಬ್ರಿಗೂ ಒಂದೊಂದು ಥರ ಪೇಮೆಂಟ್ಗಳು ಮಾಡ್ಕೊಂಡು ಹೋಗ್ತಿದ್ರು. ಪೇಮೆಂಟ್ ಬಟ್ ಡೇ ಬೈ ಡೇ ಅವರು ಇಂಕ್ರೀಸ್ ಆಗೇ ಹೋಗ್ತಾಯಿದ್ರು, ಯಾವತ್ತೂ ಲೋ ಆಗಿ ಹೋಗಿಲ್ಲ. ಹೋಗ್ತಾ 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 ಒಂದೊಂದೇ ಮೆಟ್ಲನ್ನ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾನೆ ಇದ್ರು. ಒಳ್ಳೆ ಅಪ್ ಟು ನಮ್ಮದು ಇದು ವಿರಾಟ್ ಮಾಡೋಷ್ಟೊಳಗೆ ಅವ್ರು ಸೂಪರ್ ಸ್ಟಾರ್ ಆಗೋಗ್ಬಿಟ್ಟಿದ್ರು. ಆ ರೇಂಜೇ ಬೇರೆ ಇತ್ತು ಅವ್ರಿಗೆ. ನಾನು ಹೇಳಿದ್ನಲ್ಲ, ನಾನು ವಿರಾಟ್ ಮಾಡುವಾಗಿರೋ ರೆಕಮೆಂಡೇಷನ್ನು, ನಾನು ಫಸ್ಟು ಮಾತಾಡಿರೋ ರೆಕಮೆಂಡೇಷನ್ ಅಜಗಜಾಂತರ, ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಅವ್ರು ಯಾವುದೇ ಒಂಚೂರು ಇದು ಮಾಡ್ದಂಗೆ ಬಂದು ಅದನ್ನು ಮುಗಿಸ್ಕೊಟ್ರು. ಆ ರೆಕಮೆಂಡೇಷನ್ ಬಗ್ಗೆ ಎಲ್ಲೆಲ್ಲಿ ಏನೇನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಮ್ಮದು ಲಾಲಿ ಹಾಡಲ್ಲಿ ಹಂಗಿತ್ತು. ಅದಾದ ನಂತರ ಅದು ಬಿಡಿ, ಅದು ಎಷ್ಟು ಪಟ್ಟು ಜಾಸ್ತಿ ಇದ್ದಾರೆ ಅವರು. ಅದು ಬಟ್ ನಿಮಗೆ ಮಾತ್ರ ವಿರಾಟ್ ಸಿನಿಮಾನ ಒಪ್ಕೊಂಡ ರೆಮ್ಯುನರೇಷನ್ಗೆ ಮುಗಿಸ್ಕೊಟ್ರ? 100%. ಅದು ಏನು ಕಮಿಟ್ಮೆಂಟ್ ಇತ್ತು ಆ ಕಮಿಟ್ಮೆಂಟ್ಗೆ ಮಾಡಿಕೊಟ್ರು. ಅದಲ್ಲದೆ ನಾನು ಅವಾಗವಾಗ ಬೇರೆ ಬೇರೆ ಸೆಟ್ಗೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೆ, ಹೆಂಗನ ಮುಗಿಸೋಣ ಅಂತ. ಒಂದು ದಿವಸನೂ ಅವರು ಮುಖ ಗಂಟು ಹಾಕ್ಕೊಂಡು ಇವ್ನು ಯಾಕೆ ಬಂದ, ಇವ್ನು ಯಾಕೆ ತಲೆ ತಿಂತಾನೆ, ಅವ್ರು ಹೆಂಗೆ ನನ್ನನ್ನು ಮಾತಾಡ್ತಾಯಿದ್ರು ಗುರುಗಳಂತ ಕರೆದು ಕೂರಿಸಿ ಮಾತಾಡಿ ಅದೇ ಥರ ಊಟ ಮಾಡಿಸಿ. ಆಮೇಲೆ ಒಂದು ಸ್ವಲ್ಪ ದಿನ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಿಟ್ಟು ನಾನು ಕಾಫಿ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೆ. ಅವರೇ ಗುರುಗಳ ಹಾಲು ತಂದುಕೊಡ್ರು, ಅಲ್ಲಿ ಬಂದ್ಬಿಡ್ತು. ಆ ಥರನೇ ಮೊದಲು ನನ್ನ ಬಿಗಿನಿಂಗ್ ಲಾಲಿ ಹಾಡಲ್ಲಿ ಯಾವ ಥರ ನೋಡಿ ಯಾವ ಥರ ನನ್ನನ್ನು ಮಾತಾಡಿಸ್ತಾಯಿದ್ರು. ಅದಾದಮೇಲೆ ನನ್ನ ಇಂದಿರಾ ಟೈಮಲ್ಲೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು ಅದೇ ಟ್ರೀಟ್ಮೆಂಟೇ ಕೊಡೋರು. ಯಾವಾಗ ಎಲ್ಲೋ ಅದೇ ರೆಸ್ಪೆಕ್ಟು, ಅದೇ ಥರನ ಗೌರವ ಕೊಡೋರು. ಆದರೆ ಒಂದೇ ಒಂದು ಚೇಂಜ್ ಏನಂದರೆ ಅವ್ರ ಬಾಡಿ ಬೆಳೀತು ಅಷ್ಟೇ ವಿನಃ ಬೇರೆ ಏನೂ ವೇರಿಯೇಷನ್ ನಮಗೆ ಕಂಡಿಲ್ಲ. ಆಮೇಲೆ ಏನಾದ್ರೆ ಲಾಲಿ ಹಾಡೋ ಸಿನಿಮಾದಲ್ಲೇ ಅವ್ರು ನಮ್ಮ ಮುಂದೆ ಸಿಗರೇಟ್ ಸೇರ್ತಾಯಿರಲ್ಲ. ಆಮೇಲೆ ಇಂದಿರಾ ಅವೆಲ್ಲ ಬರ್ತಂಗೆ ಶಾರ್ಟ್ಗಳಲ್ಲಿ ನಾವು ಎತ್ತಕ್ಕೆ ಸ್ಟೇಸ್ ಮಾಡಲ್ಲ, ಅವ್ರೇನು ಮಾಡೋರು ನಮ್ಮ ಮುಂದೆ ಸಿಗರೇಟ್ ಸೇರ್ತಾನೆ. ಆಮೇಲೆ ಇದು ಕ್ಯಾರವನ್ ಬಂತಲ್ಲ, ಕ್ಯಾರವನ್ ನನಗೆ ಸ್ಮೋಕ್ ಸ್ವಲ್ಪ ಪ್ರಾಬ್ಲಮ್ಮು ಹಿಂಗೆ ಇರೋದ್ರಿಂದ ಏನು ಮಾಡೋರು, ಅವ್ರೇನಾದರೂ ಸಿಗರೇಟ್ ಸೇದ್ಬೇಕು ಯಾರಣ ಅಂತಂದರೆ ಗುರುಗಳು 2 ನಿಮಿಷ ತಿಂಗಳು, ಇಲ್ಲ ಸರ್ 1 ನಿಮಿಷ ರೀ ಸರ್, ನನಗೆ ಯಾವುದೋ ಫೋನ್ ಬರ್ತಾಯಿದ್ದು, ನಾನು ಹೋಗ್ತಾಯಿದ್ದೆ ಕೆಳಗಡೆ. ಸೊ ಹೋಗ್ಬಿಟ್ಟಿದ್ದು ಅವ್ನು ಸಿಗರೇಟ್ ಸೈಡ್ ಎಲ್ಲ ಆದಮೇಲೆ ಅವ್ರು ಡೋಪ್ ಓಪನ್ ಮಾಡಿಬಿಟ್ಟು ಅವ್ನು ಬಂದು ಹೇಳಿ, ಅವ್ನು ನಾಗರಾಜು ಸುರೇಶ್ ಅಂತಿರೋರು, ಅಣ್ಣ ಒಂದು 10 ನಿಮಿಷ ಬಿಟ್ಟು ಹೋಗ್ಬೇಕಂತೆ ಅನ್ನೋರು. ಯಾಕಂದ್ರೆ ಇದೆಲ್ಲ ಆಚೆ ಹೋಗ್ಬೇಕಲ್ಲ, ಆ ಥರ ಮೇಂಟೈನ್ ಮಾಡೋರು ನಮ್ಮ ಹತ್ರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.